ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಇದು ಫಿಶ್ ಫ್ರೈ ಮಾಡೋಕ್ಕೆ ನಾನು ಖಾರದ ಪುಡಿ, ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಇದನ್ನು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು ಚಿಲ್ಲಿ ಪೌಡರು, ಮತ್ತು ಅರಿಶಿನ ಪುಡಿ ಮತ್ತು ಸಾಲ್ಟ್ ಪೌಡರ್, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ತದನಂತರ ನಾನು ಕಾರ್ನ್ಫ್ಲೋರ್ ಹಾಕ್ತೀನಿ. ಇದು ಏನಕ್ಕೆ ಕಾರ್ನ್ಫ್ಲೋರ್ ಏನಕ್ಕೆ ಹಾಕೋದು ಅಂದರೆ, ನಾವು ಈ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ, ಒಂದು ತಿಕ್ನೆಸ್ ಬರೋಕ್ಕೆ ಫಿಶ್ಶಿಗೆ ಕಲಸಿದ ತಕ್ಷಣ ಅದಕ್ಕೆಲ್ಲ ಫುಲ್ಲು ಅಪ್ಲೈ ಮಾಡಿರ್ತೀನಲ್ಲ, ಸೊ ಅದಕ್ಕೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಫಿಶಲ್ಲಿ ಹಿಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಕಾರ್ನ್ಫ್ಲೋರ್ನ ನಾನಿಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಬೇಕು. ಓಕೆ, ಇವತ್ತು ಭಾನುವಾರದ ಬಾಡೂಟ ಮಾಡೋಕ್ಕೆ ನಾನು ಚಿಕನ್ ಬಿರಿಯಾನಿ ಮತ್ತು ಫಿಶ್ ಫ್ರೈ ಮಾಡೋಣ ಅಂತಿದ್ದೀನಿ. ಫಿಶ್ ಫ್ರೈ ನಾನು ಆಮೇಲೆ ಮಾಡೋದು, ಯಾಕಂದರೆ ಇವಾಗ ಚಿಕನ್ ಬಿರಿಯಾನಿ ಮಾಡಿಬಿಡ್ತೀನಿ ಫಸ್ಟು. ಅದನ್ನು ಚಿಕನ್ ಬಿರಿಯಾನಿ ಆಗೋಷ್ಟರಲ್ಲಿ ಫಿಶ್ ಫ್ರೈ ಇದನ್ನೆಲ್ಲ ಕಲಸಿ ಫಿಶ್ಗೆ ಅಪ್ಲೈ ಮಾಡಿಟ್ರೆ ಇದು ಚೆನ್ನಾಗಿ ಫಿಶ್ಶು ಮಸಾಲೆ ಎಲ್ಲ ಹಿಡಿದಿಟ್ಟಿರುತ್ತೆ. ಆಮೇಲೆ ತವಾ ಮೇಲೆ ಫ್ರೈ ಮಾಡೋದು. ಸೊ ಎಲ್ಲರೂ ಭಾನುವಾರ ಏನೇನು ಅಡುಗೆ ಮಾಡ್ತಾಯಿದ್ದೀರಾ, ಹೇಗೆ ಶುರು ಮಾಡಿದ್ದೀರಾ? ನಾನಂತೂ ಭಾನುವಾರ ಇವತ್ತು ಒಂದು ಸ್ವಲ್ಪ ತುಂಬ ಲೇಟಾಗಿ ಎದ್ದೆ. ನೆನ್ನೆ ಟೆಂಪಲ್ ಹೋಗಿ ಬಂದು ಸ್ವಲ್ಪ ಲೇಟಾಗಿ ಮಲ್ಕೊಂಡ್ವಲ್ಲ, ಅದಕ್ಕೆ ಬೆಳಗ್ಗೆ ಇವತ್ತು ಒಂದು ಸ್ವಲ್ಪ ನಾನು ಲೇಟಾಗಿ ಎದ್ದಿದ್ದೀನಿ. ಅದಕ್ಕೋಸ್ಕರ ಇವಾಗ ಲಂಚ್ ಪ್ರಿಪೇರ್ ಮಾಡೋಣ ಅಂತ ಟಿಫನ್ ಒಂದು ಉಪ್ಪಿಟ್ಟು ಮಾಡಿ ತಿಂದಾಯಿತು. ಇವಾಗ ಲಂಚ್ಗೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಯಾರಾದರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಫಿಶ್ನ ನಾನು ತೊಳೆದ್ಬಿಟ್ಟು ಕ್ಲೀನಾಗಿ ಇದನ್ನೆಲ್ಲ ಇಟ್ಟಿದ್ದೀನಿ. ಅವರು ಒಂದು ಸತಿ ಕ್ಲೀನಾಗಿ ತೊಳೆದು ಇಟ್ಟಿದ್ರು, ನಾನು ಒಂದು ಸತಿ ಇಲ್ಲೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಯಾಕಂದರೆ ನಾನು ಈ ಥರ ಇಟ್ಟಿರೋದಂದರೆ ನೀರೆಲ್ಲ ಚೆನ್ನಾಗಿ ಸೋರಲಿ ಅಂತ, ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದೀನಿ ಕ್ಲೀನಾಗಿ. ಈ ಥರ ಕಲ್ ಮೇಲೆ ಮಾಡಿದ್ರೆ ಕ್ಲೀನ್ ಆಗಿಬಿಡುತ್ತೆ ಬೇಗ ಅಂತ ಇವಾಗ ಇಟ್ಟಿದ್ದೀನಿ. ನೋಡಿ, ಕಾರ್ನ್ಫ್ಲೋರ್ ತಗೊಂಡು ಬಂದರು. ಕಾರ್ನ್ಫ್ಲೋರ್ ಇರಲಿಲ್ಲ ಮನೆಗೆ, ಸೊ ಇದು ನಾನು ಬೇಕಂದಾಗ ಮಾತ್ರ ತೊಗೊಳ್ಳೋದು, ಸ್ಟಾಕ್ ಇಟ್ಕೊಳ್ಳಲ್ಲ. ಇದು ಐಸ್ಗೆ ಮತ್ತು ಈ ಥರ ಫಿಶ್ ಫ್ರೈಗೆ ಆ ಥರ ಯೂಸ್ ಮಾಡ್ತೀನಲ್ವ, ಅದಕ್ಕೆ ಅದನ್ನು ನಾನು ಅಷ್ಟಾಗಿ ಮನೇಲಿ ಸ್ವೀಕರಣೆ ಮಾಡಲ್ಲ. ಸೊ ನೋಡಿ, ಇವಾಗೆಲ್ಲ ಹಾಕಿ ಏನೇನು ಹಾಕಿದೆ ಅಂತ ಮತ್ತೆ ಹೇಳ್ಬಿಡ್ತೀನಿ. ಚಿಲ್ಲಿ ಪೌಡರ್, ಅರಿಶಿನ ಪುಡಿ, ಇವಾಗ ಬೇಯಿಸೋದಲ್ಲ, ಅದು ಚೆನ್ನಾಗಿ ಆಮೇಲೆ ಒಂದು ಅವರ್ ಆದರೂ ಚೆನ್ನಾಗಿ ಕಲಿಸಿದ್ದೀನಿ. ಡ್ರೈ ಆಗೋದಲ್ಲ, ಮಸಾಲೆ ಹಿಡಿಬೇಕು ಮೀನಿಗೆಲ್ಲ. ಇಷ್ಟೇ ಹಾಕಿರೋದು ನಾನು ಐಟಮ್ಸ್, ತುಂಬ ಕಡಿಮೆ. ಈ ರೋಡ್ ಸೈಡು ಅಥವಾ ನಾವು ಒಂದು ಸತಿ ಇದಕ್ಕೆ ಹೋಗಿದ್ವಿ, ಮಂಡ್ಯ ಸೈಡ್ ಹೋಗಿದ್ದಾಗಂತೂ ಇದೇ ಥರ ಮಾಡ್ತಾಯಿದ್ರು. ನಂಗೆ ತುಂಬ ಇಷ್ಟ ಆಯಿತು. ಅವ್ರನ್ನ ನಾನು ಕೇಳಿದೆ, ಕಾರ್ನ್ಫ್ಲೋರ್ ಹೇಗೆ ಹಾಕ್ತೀರಾ? ಅದು ಮಸಾಲೆ ಅದಕ್ಕೆ ಅಂದರೆ, ಹ್ಞೂ ಮೇಡಮ್, ತುಂಬ ಚೆನ್ನಾಗಿ ಹಿಡಿಯುತ್ತೆ, ಥಿಕ್ನೆಸ್ ಬರುತ್ತೆ. ಆಮೇಲೆ ಮಸಾಲೆ ಎಲ್ಲ ಒಳಗಡೆ ನಾವು ಈ ಥರ ಮಧ್ಯೆ ಕಟ್ ಮಾಡಿರ್ತೀವಲ್ಲ, ಅದರಲ್ಲೆಲ್ಲ ನಾವು ಮಸಾಲೆ ಚೆನ್ನಾಗಿ ತುಂಬಿರ್ತೀವಿ, ಅದಕ್ಕೋಸ್ಕರ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿದ್ರು. ಬೇಕಾದ್ರೆ ನೀವು ಹಾಗೆ ಇದನ್ನು ಕಿತ್ಕೊಂಡು ತಿನ್ಬೋದು. ನಾನು ಅಲ್ಲೂ ಕೂಡ ಹಂಗೆ ಕಿತ್ಕೊಂಡು ತಿಂದಿದ್ದೆ. ಇವಾಗ ಬಿಂದಿಯಾಗಿ ಹಿಂಗೆ ತಕ್ಷಣ ಅವಳು ನೋಡಿದ್ಲು, ಮೇಲ್ಗಡೆ ಇರೋದು ಕೊಡಿ ಅಂತ ಕೊಟ್ಟೆ. ಎಷ್ಟು